ಪ್ರೈಸ್ ದ ಲಾರ್ಡ್. ನಮಗೆ ಒಳ್ಳೆಯ ಬೋಧಕನಾಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ಹೊಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ಮುಂದೆ ಬಂದೇನೆ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರರಾಗಿದ್ದು ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅವಶ್ಯಕತೆಗಳನ್ನ ಅಗತ್ಯಗಳನ್ನ ಪೂರೈಸಿ ನಾವು ಕೈ ಮಾಡ್ತಕ್ಕಂಥ ಕೆಲಸಗಳನ್ನ ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿದ್ದು ನಡೆಸ್ತಿರುವುದಕ್ಕಾಗಿ ದೇವರಿಗೆ ಸ್ತುತಿಯು ಘನವು ಮಹಿಮೆಯು ಸದಾ ಕಾಲವು ಸ್ವಂತವಾಗಿರಲಿ. ಆಮೇನ್. ಈ ದಿನದ ಸಂದೇಶದ ವಾಕ್ಯ ಭಾಗ ಮತ್ತಾಯನ ಸುವಾರ್ತೆ 26ನೇ ಅಧ್ಯಾಯದಲ್ಲಿ 26ನೇ ವಾಕ್ಯದಿಂದ 8ನೇ ವಾಕ್ಯದವರೆಗೆ. ಮ್ಯಾಥ್ಯೂ ಚಾಪ್ಟರ್ 26 ವರ್ಡ್ 26 to 28. ಅವರು ಊಟ ಮಾಡುತ್ತಿರುವಾಗ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ಅದನ್ನು ಆಶೀರ್ವದಿಸಿ ಮುರಿದು ತನ್ನ ಶಿಷ್ಯರಿಗೆ ಕೊಟ್ಟು, ತೆಗೆದುಕೊಳ್ಳಿರಿ, ತಿನ್ನಿರಿ, ಇದು ನನ್ನ ದೇಹ ಎಂದನು. ಪಾತ್ರೆಯನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟು, ನೀವೆಲ್ಲರೂ ಇದರಲ್ಲಿ ಕುಡಿಯಿರಿ, ಇದು ಬಹುಜನರ ಪಾಪಗಳ ಪರಿಹಾರಕ್ಕೋಸ್ಕರ ಸುರಿಸಲ್ಪಡುವ ಹೊಸ ಒಡಂಬಡಿಕೆಯ ನನ್ನ ರಕ್ತವಾಗಿದೆ. ನಾನು ನಿಮಗೆ ಹೇಳುವುದೇನೆಂದರೆ, ಇಂದಿನಿಂದ ನನ್ನ ತಂದೆಯ ರಾಜ್ಯದಲ್ಲಿ ನಿಮ್ಮೊಂದಿಗೆ ಹೊಸದಾಗಿ ಕುಡಿಯುವ ಆ ದಿನಗಳವರೆಗೆ ನಾನು ಈ ದ್ರಾಕ್ಷಾರಸವನ್ನು ಕುಡಿಯುವುದೇ ಇಲ್ಲ ಎಂದು ಹೇಳಿದನು. ತರುವಾಯ ಅವರು ಕೀರ್ತನೆ ಹಾಡಿ ಓಲಿವ್ ಗುಡ್ಡಕ್ಕೆ ಹೋದರು. ದೇವರಿಗೆ ಸ್ತೋತ್ರ. ಕರ್ತನ ಭೋಜನ. ಯೇಸು ಕ್ರಿಸ್ತರು ನಮಗೆ ಕೊಟ್ಟಿದ್ದಾರಲ್ಲ ಈ ಕರ್ತನ ಭೋಜನ, ಅದನ್ನು ಮೊಟ್ಟ ಮೊದಲಾಗಿ ಶಿಷ್ಯರ ಜೊತೆ ತಾವೇ ತಗೊಂಡ್ರು. ಅದರ ಒಂದು ಉದ್ದೇಶ ಮತ್ತು ವಿವರಣೆಯನ್ನು ನಾವು ನೋಡ್ತೀವಿ. ದೇವರಿಗೆ ಸ್ತೋತ್ರ. ಏನು ಹೇಳ್ತಿದ್ದಾರೆ ಯೇಸು ಕ್ರಿಸ್ತರು? ಇದು ಬಹುಜನರ ಪಾಪ ಪರಿಹಾರಕ್ಕೋಸ್ಕರವಾಗಿ ಸುರಿಸಲ್ಪಡ್ತಕ್ಕಂಥ ಹೊಸ ಒಡಂಬಡಿಕೆ ನನ್ನ ರಕ್ತ. ದೇವರಿಗೆ ಸ್ತೋತ್ರ. ಸೊ ಅದೇನಾಗಿದೆ ಅಂತ ನಾವು ತಿಳ್ಕೊಳ್ಳೋಣ. ಇನ್ನು ಕೆಲವು ವಾಕ್ಯಗಳ ಮೂಲಕವಾಗಿ ತುಂಬ ಅದ್ಭುತವಾದ ವರ್ಣನೆ ಕೊಡಲ್ಪಟ್ಟಿದೆ. ನಾವು ನೋಡ್ತಾ ಇದ್ದೀವಿ 1 ಕೊರಿಂಥರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 23ನೇ ವಾಕ್ಯದಿಂದ 32ನೇ ವಾಕ್ಯದವರೆಗೆ. 1 ಕೊರಿಂಥಿಯನ್ ಚಾಪ್ಟರ್ 11 ವರ್ಡ್ 23 to 33. ನಾನು ಕರ್ತನಿಂದ ಪಡೆದಿದ್ದನ್ನು ನಿಮಗೆ ಒಪ್ಪಿಸಿಕೊಟ್ಟಿದ್ದೇನೆ. ಕರ್ತನಾದ ಯೇಸು ತಾನು ಹಿಡಿದುಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ಜ್ಞಾಪಕ ಮಾಡಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಎಂದನು. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಆ ಪಾತ್ರೆಯು ನನ್ನ ರಕ್ತವಾಗಿರುವ ಹೊಸ ಒಡಂಬಡಿಕೆಯಾಗಿದೆ, ನೀವು ಇದರಲ್ಲಿ ಪಾನ ಮಾಡುವಾಗಲೆಲ್ಲ ನನ್ನನ್ನು ಜ್ಞಾಪಿಸಿಕೊಳ್ಳುವುದಕ್ಕೋಸ್ಕರವಾಗಿ ಪಾನ ಮಾಡಿರಿ ಎಂದನು. ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯನ್ನು ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಿಪಡಿಸುತ್ತೀರಿ. ಹೀಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿರುವನು. ಆದರೆ ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯಲ್ಲಿ ತೆಗೆದುಕೊಂಡು ತಿನ್ನಲಿ, ಆ ಪಾತ್ರೆಯಲ್ಲಿ ಕುಡಿಯಲಿ. ಏಕೆಂದರೆ ಕರ್ತನ ದೇಹವೆಂದು ವಿವೇಚಿಸದೆ ತಿಂದು ಕುಡಿಯುವವನು ಹಾಗೆ ತಿಂದು ಕುಡಿಯುವುದರಿಂದ ನ್ಯಾಯ ತೀರ್ಪಿಗೊಳಗಾಗುವನು. ಇದರಿಂದ ನಿಮ್ಮಲ್ಲಿ ಬಹುಮಂದಿ ಬಲಹೀನರು ರೋಗಿಗಳು ಆಗಿದ್ದಾರೆ, ಕೆಲವರು ಸತ್ತು ಹೋಗಿದ್ದಾರೆ. ನಮ್ಮನ್ನು ನಾವೇ ತೀರ್ಪು ಮಾಡಿಕೊಂಡರೆ ನಾವು ನ್ಯಾಯ ವಿಚಾರಣೆಗೆ ಒಳಗಾಗುವುದಿಲ್ಲ. ಕರ್ತನು ನಮ್ಮನ್ನು ನ್ಯಾಯ ವಿಚಾರಣೆಗೆ ಒಳಪಡಿಸುವಾಗ ನಾವು ಲೋಕದವರ ಸಂಗಡ ದಂಡನೆಗೆ ಗುರಿ ಆಗಬಾರದೆಂದು ಆತನು ನಮ್ಮನ್ನು ಶಿಕ್ಷಿಸುತ್ತಾನೆ. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತೀವಿ. ಬಹಳ ಪ್ರಮುಖವಾಗಿ ರೊಟ್ಟಿಯನ್ನು ತೆಗೆದುಕೊಂಡು ಯೇಸು ಕ್ರಿಸ್ತರು ಅವ್ರನ್ನ ಹಿಡಿದುಕೊಡುವಂಥ ಅಂದರೆ ಬಹಳ ಪ್ರಮುಖವಾಗಿ ಅದು ಪಸ್ಕ ಹಬ್ಬದ ಮೊದಲನೇ ದಿನ. ಪಸ್ಕ ಹಬ್ಬದ ಮೊದಲನೇ ದಿನ ಶಿಷ್ಯರೊಟ್ಟಿಗೆ ಯೇಸು ಕ್ರಿಸ್ತರು ಪಸ್ಕ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಆ ದಿನದಲ್ಲಿ ಕರ್ತನ ಭೋಜನವನ್ನು ಶಿಷ್ಯರಿಗೆ ಮಾತ್ರ ಅಲ್ಲ, ಲೋಕಕ್ಕೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಅದೇನು ಅಂದರೆ ರೊಟ್ಟಿನ ತೆಗೆದುಕೊಂಡು ಆಶೀರ್ವದಿಸಿ ಅವ್ರು ಕೊಡ್ತಾ ಇದ್ದಾರೆ. ಇನ್ನು ತೆಗೆದುಕೊಳ್ಳ್ರಿ, ನೀವೆಲ್ಲರೂ ದಿನ ಮುರಿದು ತಿನ್ನಿರಿ, ಇದು ನನ್ನ ದೇಹ. ಅಷ್ಟು ಮಾತ್ರ ಅಲ್ಲ, ಪಾತ್ರೆ ತೆಗೆದುಕೊಂಡು ಆಶೀರ್ವದಿಸಿ ಕೊಡ್ತಾ ಇದ್ದಾರೆ. ನೀವೆಲ್ಲರೂ ಇದರಲ್ಲಿ ಕುಡೀರಿ, ಇದು ನನ್ನ ರಕ್ತ. ಎಂಥ ರಕ್ತ ಅಂದರೆ ಬಹುಜನರ ಪಾಪ ಪರಿಹಾರಕ್ಕೋಸ್ಕರವಾಗಿ ಸುರಿಸಲ್ಪಡ್ತಕ್ಕಂಥ ಹೊಸ ಒಡಂಬಡಿಕೆಯ ನನ್ನ ರಕ್ತ. ದೇವರಿಗೆ ಸ್ತೋತ್ರ. ಪಾಪ ಪರಿಹಾರಕ್ಕೋಸ್ಕರವಾಗಿ ಸುರಿಸಲ್ಪಟ್ಟಿರ್ತಕ್ಕಂಥ ರಕ್ತ ಅದಾಗಿದೆ. ಅದನ್ನು ತಿಂದು ಕುಡಿಯೋದ್ರ ಮೂಲಕವಾಗಿ ಅವರು ನಮ್ಮಲ್ಲಿರ್ತಾರೆ, ನಾವು ಅವರಲ್ಲಿರ್ತೀವಿ. ನಮ್ಮಲ್ಲಿ ಪರಸ್ಪರ ಐಕ್ಯತೆ ಅನ್ಯೋನ್ಯತೆ ಇರುತ್ತೆ. ಅದು ನಮ್ಮನ್ನು ನಿತ್ಯ ಜೀವಕ್ಕೆ ನಡೆಸುತ್ತೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ಆತ್ಮಗಳ ರಕ್ಷಣೆಗೆ, ಅದೇ ನಮ್ಮ ಆತ್ಮಗಳ ಸುಭದ್ರತೆಗೆ ಯಾರು ಯಾವತ್ತೂ ನಮ್ಮ ಆತ್ಮವನ್ನು ಮುಟ್ಟಲಿಕ್ಕೆ ಅದು ಸಾಧ್ಯವೇ ಇಲ್ಲ. ಏಕೆಂದರೆ ಕರ್ತನ ಆತ್ಮ ನಮ್ಮೊಳಗೆ ನಿವಾಸ ಮಾಡ್ತಿರ್ತದೆ. ದೇವರಿಗೆ ಸ್ತೋತ್ರ. ಆ ಅನ್ಯೋನ್ಯತೆಗೋಸ್ಕರ ಒಂದು ತೊಗೊಳ್ಬೇಕು. ಆದರೆ ವಾಕ್ಯ ಬಗಳುತ್ತೆ. ಬಹಳಷ್ಟು ಜನ ಏನು ಮಾಡ್ತಾರೆ ಅಂದರೆ ಕರ್ತನ ರೊಟ್ಟಿ ಮತ್ತು ಶರೀರವನ್ನು ಅವರು ವಿವೇಚಿಸದೆ ತಿಂದು, ಯಾವನಾದರೂ ಅಯೋಗ್ಯನಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ ಅವನು ಕರ್ತನ
ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿದ್ದಾನೆ. ದೇವರಿಗೆ ಸ್ತೋತ್ರ. ಆದರೆ ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯನ್ನು ತಿಂದು ತೆಗೆದುಕೊಳ್ಳಲಿ. ದೇವರಿಗೆ ಸ್ತೋತ್ರ. ನಾವು ಪರೀಕ್ಷಿಸಬೇಕಾಗಿರೋದು ಏನಕ್ಕೋಸ್ಕರ? ದೇವ್ರ ಮುಂದೆ ನಮ್ಮನ್ನು ತೆಗೆಸ್ಕೊಳ್ಳೋದಕ್ಕಿಂತ ದೊಡ್ಡ ದೊಡ್ಡ ಕಾರ್ಯವನ್ನು ದೇವರು ನಮ್ಮಿಂದ ನಿರೀಕ್ಷೆ ಮಾಡೋದೇ ಇಲ್ಲ. ಪರಿಸಾಯನ ಮತ್ತು ಸುಂಕದವರು ಪ್ರಾರ್ಥನೆ ಮಾಡೋದಕ್ಕೆ ನಿಂತ್ಕೊಂಡಾಗ ಪರಿಸಾಯನು ತನ್ನ ಹೆಚ್ಚಿಸ್ಕೊಂಡ. ಆದರೆ ಸುಂಕದವನು ಅವನೆಷ್ಟೇ ಪಾಪ ಮಾಡಿದರೂ ಸಹ ತನ್ನ ತಗ್ಗಿಸ್ಕೊಂಡು, ದೇವರೇ ಪಾಪಿಯಾದ ನನ್ನನ್ನು ಕ್ಷಮಿಸು. ಆಕಾಶದ ಕಡೆ ಕಣ್ಣೆತ್ತು ನೋಡಲಾರ್ದೆ ಅವನು ದುಃಖ ಪಡ್ತಾ ಹೇಳ್ತಾ ಇದ್ದಾನೆ, ದೇವರೇ ಪಾಪಿಯಾದ ನನ್ನನ್ನು ಕ್ಷಮಿಸು ಅಂತ. ದೇವರಿಗೆ ಸ್ತೋತ್ರ. ವಾಕ್ಯ ಬಗೆಳುತ್ತೆ. ಆದರೆ ಆ ಪರಿಸಾಯನು ಅಂಥವನಾಗಿ ಹೋಗಲಿಲ್ಲ, ಬಟ್ ಸುಂಕದವನು ನೀತಿವಂತನಿಂದ ಎನಿಸ್ಕೊಂಡ ಅಂತ ವಾಕ್ಯ ಹೇಳುತ್ತೆ. ದೇವರಿಗೆ ಸ್ತೋತ್ರ. ಒಬ್ಬ ಪಾಪಿ ತನ್ನ ಕ್ಷಮಿಸು ದೇವರೇ ಅಂತ ತನ್ನ ತಗ್ಗಿಸ್ಕೊಂಡಾಗ ದೇವ್ರು ಹೇಳ್ತಾ ಇದ್ದಾರೆ, ನಾನು ನಿನ್ನ ಕ್ಷಮಿಸಾಯಿತು ಅಂತ. ಅದು ದೇವರಿಗೂ ಇಷ್ಟ ಆಯಿತು, ಅವನಿಗೂ ಸಹ ರಕ್ಷಣೆ ಉಂಟಾಯಿತು. ಆದರೆ ಪರಿಸಾಯನು, ನಾನು ನೀತಿವಂತನಾಗಿದ್ದೇನೆ, ನಾನು ಉಪವಾಸ ಮಾಡ್ತಾ ಇದ್ದೇನೆ, ನಾನು ದಶಮಭಾಗ ಕಾಣಿಕೆ ಕೊಡ್ತೇನೆ, ನಾನು ಪರಿಶುದ್ಧವಾಗಿ ಜೀವಿಸ್ತಿದ್ದೇನೆ, ಇಷ್ಟೆಲ್ಲವನ್ನ ಉದ್ದುದ್ದ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ದೇವರ ದೃಷ್ಟಿನಲ್ಲಿ ಅದು ಅನೀತಿ ಅಂತ ಅನ್ನಿಸ್ಕಂತು. ಅದು ದೇವರಿಗೆ ಮೆಚ್ಚುಗೆ ಆಗಲಿಲ್ಲ. ಬಟ್ ಸುಂಕದವನು ಕೇಳಿದ್ದು, ಪಾಪಿ ಅದು ನನ್ನ ಕ್ಷಮಿಸು ದೇವರೇ ಅಂತ ಅವನು ತನ್ನ ತಗ್ಗಿಸ್ಕೊಂಡು ಕೇಳಿದ್ದು ದೇವ್ರಿಗೆ ಇಷ್ಟ ಆಯಿತು. ಪರಿಸಾಯನು ಅಂತ್ಯವನಾಗಿ ಹೋಗಲಿಲ್ಲ, ಬಟ್ ಆ ಸುಂಕದವನೇ ನೀತಿವಂತನಿಂದ ಅನಿಸ್ಕೊಂಡಂತ ವಾಕ್ಯ ಹೇಳ್ತದೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಪ್ರೀತಿಯ ಮಕ್ಕಳೇ, ತಗ್ಗಿಸ್ಕೊಳ್ಳೋಕ್ಕಿಂತ ದೊಡ್ಡ ಕಾರ್ಯವನ್ನು ದೇವರು ನಮ್ಮಿಂದ ನಿರೀಕ್ಷೆ ಮಾಡಲ್ಲ. ನಾವು ತಗ್ಗಿಸ್ಕೊಳ್ಳಬೇಕು. ಕರ್ತನ ಮುಂದೆ ನಮ್ಮನ್ನು ತಗ್ಗಿಸ್ಕೋಬೇಕು. ನಮ್ಮನ್ನು ಒಪ್ಪಿಸಿ ಆರೈಕೆ ಮಾಡಿ ನಾವು ತಗ್ಗಿಸ್ಕೋಬೇಕು. ಹೇಗೆ? ನಮ್ಮ ಅಪರಾಧಗಳನ್ನ ಒಪ್ಪಿಸಿ ಆರೈಕೆ ಮಾಡಿ. ನನ್ನ ಜನರು ಎಲ್ಲಿವರೆಗೂ ತಮ್ಮ ಅಪರಾಧಗಳನ್ನ ಒಪ್ಪಿಸಿ ಆರೈಕೆ ಮಾಡ್ತಾರೋ ಅಲ್ಲಿವರೆಗೂ ಸಹ ನಾನು ಅವ್ರನ್ನ ಪುನಃಸ್ಥಾಪಿಸ್ತೇನೆ ಅಂತ ಹೇಳ್ತಾರೆ ಓಶಾಯ ಪ್ರವಾದಿ ಪುಸ್ತಕದಲ್ಲಿ ದೇವರು. ನಾವು ನಮ್ಮ ಅಪರಾಧಗಳನ್ನ ಒಪ್ಪಿಸಿ ಆರೈಕೆ ಮಾಡಿ ಅವ್ರ ಮುಂದೆ ತಗ್ಗಿಸ್ಕೊಳ್ಳೋದಾದರೆ ಖಚಿತವಾಗಿ ನಮ್ಮನ್ನು ಅವ್ರು ಕ್ಷಮಿಸ್ತೀನಿ ಅಂತ ಹೇಳ್ತಾರೆ, ಮತ್ತೆ ಪುನಃಸ್ಥಾಪಿಸ್ತೇನೆ ನಿಮ್ಮನ್ನು ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ನಾವು ದೇವರ ಕರ್ತನ ಶರೀರವನ್ನು ರಕ್ತವನ್ನು ನಾವು ತೆಗೆದುಕೊಳ್ಬೇಕಾದ್ರೆ ವಿವೇಚಿಸ್ಕೊಳ್ತಾ, ನಮ್ಮನ್ನು ನಾವು ತಗ್ಗಿಸ್ಕೊತಾ, ನಾವು ಕ್ಷಮಾಪಣೆ ಕೇಳಿ ನಾವು ಅದನ್ನು ತಗೊಳ್ಳೋದೇ ಆದರೆ ನಿಶ್ಚಯವಾಗಿ ಅದು ದೇವರಿಗೆ ಮೆಚ್ಚುಗೆ ಆಗಿರುತ್ತೆ. ಅದು ನಮಗೆ ಆಶೀರ್ವಾದವಾಗಿರುತ್ತೆ. ಆರೋಗ್ಯವನ್ನು ಕೊಡುತ್ತೆ, ಬಲವನ್ನು ಕೊಡುತ್ತೆ, ಶಕ್ತಿಯನ್ನು ಕೊಡುತ್ತೆ. ಕರ್ತನ ನಮ್ಮೊಳಗೆ ಯಾವಾಗಲೂ ನಿವಾಸ ಮಾಡಿ ಮಹಿಮೆ ಹೊಂದುವವರಾಗಿರ್ತಾರೆ. ದೇವರಿಗೆ ಸ್ತೋತ್ರ. ನಾವು ನಮ್ಮನ್ನು ತಗ್ಗಿಸ್ಕೊಳ್ಳದೆ ಇಷ್ಟಾನುಸಾರವಾಗಿ ಬೇಜವಾಬ್ದಾರಿ ನಾವು ತಗೊಂಡ್ರೆ ಅದು ನಮಗೆ ಆಶೀರ್ವಾದಕರವಾಗಿರಲ್ಲ. ಬದಲಾಗಿ ಎಷ್ಟು ಕಾರ್ಯಗಳನ್ನ ಹೇಳ್ತಿದ್ದಾರೆ ನೋಡಿ. ಆಗಬಾರ್ದು. ಪ್ರೀತಿದ್ದ ಮಕ್ಕಳೇ, ನಾವು ದೇವ್ರ ಮುಂದೆ ತಗ್ಗಿಸ್ಕೊಳ್ಳಲೇಬೇಕು. ನಾವು ನಮ್ಮ ಅಪರಾಧಗಳನ್ನ ಕ್ಷಮಾಪಣೆ ಕೇಳಲೇಬೇಕು. ಕೇಳದೆ ಹೊರತು ನಮ್ಮ ಪ್ರಾರ್ಥನೆ ಕೇಳಲ್ಪಡಲ್ಲ. ಆಮೇನ್. ಸೊ ಹಾಗಾಗಿ ನಂಬಿಗಸ್ತರಾಗಿ ವಾಕ್ಯಕ್ಕೆ ವಿಧೇಯರಾಗೋಣ. ನಮ್ಮನ್ನು ನಾವು ತಗ್ಗಿಸ್ಕೊಳ್ಳೋಣ. ಅಪರಾಧಗಳನ್ನ ಒಪ್ಪಿಸಿ ಆರೈಕೆ ಮಾಡಿ ದೇವರ ಸನ್ನಿಧಿಗೆ ಹೋಗೋಣ. ಆಮೇನ್. ಹಾಗಾಗಿ ನಾವು ನಂಬಿಗಸ್ತರಾಗಿ ವಾಕ್ಯಕ್ಕೆ ವಿಧೇಯರಾಗಿ ವಾಕ್ಯದ ಆಶೀರ್ವಾದಗಳನ್ನ ಸ್ವಂತ ಮಾಡ್ಕೊಳ್ಳೋಣ. ಆಮೇನ್. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯೇ, ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪ್ಯ ಸಪ, ಈ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತಾಡಿದಂತಹ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ವಾಕ್ಯ ಭಾಗದಲ್ಲಿ ಇದನ್ನು ನಮ್ಮ ಸಂಘ ಮಾತನಾಡ್ತಾ ಇದ್ದೀರಾ. ಕರ್ತನ ಭೋಜನ ಅನ್ನೋದನ್ನು ವಿವೇಚಿಸಿ ನೀವು ನಿಮ್ಮ ತಗ್ಗಿಸಿಕೊಂಡು ಅನಂಬಿಗಸ್ತರಾಗಿ ನೀವು ಅದನ್ನು ತೆಗೆದುಕೊಳ್ಳ್ರಿ. ನಿಮ್ಮನ್ನು ನೀವು ಪರೀಕ್ಷಿಸ್ಕೊಂಡು ತೆಗೆದುಕೊಳ್ಳ್ರಿ. ಅದನ್ನೀಗ ಅಪನಂಬಿಗಸ್ತರಾಗಿ ಇಷ್ಟಾನುಸಾರ ನೀವು ತೆಗೆದುಕೊಳ್ಬೇಡ್ರಿ ಅಂತ ಇದನ್ನು ವಾಕ್ಯ ಭಾಗದಲ್ಲಿ ನಮ್ಮ ಸಂಘ ಮಾತನಾಡಿದ್ರೆ ಅದಕ್ಕಾಗಿ ಸ್ತೋತ್ರ. ನಂಬಿಗಸ್ತರಾಗಿ ವಿಧೇಯರಾಗ್ತೀವಿ, ನಮ್ಮನ್ನು ಒಪ್ಪಿಸ್ಕೊಡ್ತೀವಿ, ತಗ್ಗಿಸ್ಕೊತೀವಿ, ನಮ್ಮ ಅಪರಾಧಗಳನ್ನ ಒಪ್ಪಿಸಿ ನಿಮ್ಗೆ ಅರಿಕೆ ಮಾಡ್ತಿದ್ದೀವಿ. ನಮ್ಮನ್ನು ಕ್ಷಮಿಸಿ, ಆಶೀರ್ವದಿಸಿ, ಬಲಪಡಿಸಿ. ಆಮೇನ್. ನೀವು ನಮ್ಮಲ್ಲಿಯೂ ನಾವು ನಿಮ್ಮಲ್ಲೂ ನಿವಾಸ ಮಾಡುವಂತಾಗಲಿ. ನಿಮಗೆ ಮಹಿಮೆ ಆಗಲಿ, ನಮಗೆ ಆಶೀರ್ವಾದವಾಗಲಿ. ನಿತ್ಯ ಜೀವಕ್ಕೆ ನಮ್ಮನ್ನು ನಡೆಸಿ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ಆಮೇನ್. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ತನ್ನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.